ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನ್ನ ಮನಸ್ಸೇ ಸರಿ ಇಲ್ಲ. ಎಷ್ಟೊತ್ತಿಗೆ ನನ್ನ ಚಿರು ಹೊರಗಡೆ ಬರ್ತಾನೋ ಏನೋ ಅಂತ ನನ್ನ ಮನಸ್ಸು ಹಾತೊರಿತಿದೆ. ನಂಗೆ ಗೊತ್ತು ರಾಧಿಕಾ, ನೀನು ಊಟ ನಿದ್ದೆ ಎಲ್ಲ ಬಿಟ್ಟು ನನ್ನ ಹೊರಗಡೆ ಹೇಗೆ ಕರ್ಕೊಂಡು ಬರಬೇಕು ಅಂತ ಒತ್ತಾಡ್ತಿದೀಯ ಅಂತ. ಚಿರು, ನಾನು ಇಷ್ಟು ದಿನ ನಿನ್ನ ನೋಡಕ್ ಬರ್ಲಿಲ್ಲ ಅನ್ಕೊಂಡು ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ಯಾ? ಇಲ್ಲ ರಾಧಿಕಾ, ನನ್ನ ಮೇಲೆ ಬೇಜಾರು ಮಾಡ್ಕೊಂಡು ನನ್ನ ರಾಧಿಕಾ ಬರಲೇ ಇಲ್ಲ ಅಂತ ನಾನು ಅನ್ಕೊಳ್ಳೇ ಇಲ್ಲ. ಅದು ಹೊರಗಡೆ ಎಲ್ಲೋ ತೊಂದರೆ ಆಗಿರ್ಬೇಕು ಅಂತಾನೆ ಅಂದ್ಕೊಂಡಿದ್ದೆ. ಆದ್ರೆ ಯಾವಾಗ ನೀನ್ ತಂದಿರೋ ಬಾಕ್ಸಿಂದ ನಾನು ಊಟ ತಿನ್ನೋ, ರಾಧಿಕಾ ನನ್ಗಾಗ್ಲೇ ಗೊತ್ತಾಗೋಯ್ತು ನೀನ್ ಇಲ್ಲಿಗೆ ಬರ್ತಿದ್ಯಾ ಅಂತ. ಆದ್ರೆ ಯಾರ್ದೋ ಕೈವಾಡದಿಂದ ನನ್ನನ್ನು ನೋಡಕ್ ಬಿಡ್ತಾ ಇಲ್ಲ ಅಂತ ನನ್ಗೆ ಗೊತ್ತಾಯ್ತು. ರಾಧಿಕಾ, ಇದಕ್ಕೆಲ್ಲ ನಿಮ್ ದೊಡ್ಡಪ್ಪನೇ ಕಾರಣ. ಅವ್ರು ನಿನ್ನೆ ಇಲ್ಲಿಗೆ ಬಂದಿದ್ರು. ರಾಧಿಕಾ ಇನ್ ಮುಂದೆ ನಿನ್ನ ನೋಡೋಕ್ ಇಲ್ಲಿಗೆ ಬರೋದಿಲ್ಲ, ನಿನ್ನಿಂದ ಏನೂ ಪ್ರಯೋಜನ ಆಗೋದಿಲ್ಲ ಅಂತ ಅವಳು ಬೇರೆ ಮದುವೆ ಆಗ್ತಿದ್ದಾಳೆ, ಆ ಹುಡುಗನ್ನ ನಾನೇ ನೋಡ್ತಿದ್ದೀನಿ ಅಂತ ಹೇಳಿದ್ರು. ದೊಡ್ಡಪ್ಪ ಹಾಗೆ ಹೇಳಿದ್ರಾ? ಹೌದು ರಾಧಿಕಾ, ಆದ್ರೆ ನನಗ್ ನಿಮ್ ದೊಡ್ಡಪ್ಪನ ಬುದ್ಧಿ ಗೊತ್ತಲ್ಲ. ಇಲ್ಲ, ಅವರು ಏನೋ ಕುತಂತ್ರ ಮಾಡೋದಕ್ಕೆ ಬಂದಿದ್ದಾರೆ ಅಂತಾನೆ ಅಂದ್ಕೊಂಡೆ. ಈಗ ಗೊತ್ತಾಯ್ತು ನಿನ್ನ ನನ್ನ ನೋಡೋದಕ್ಕೆ ಬಿಡದೆ ಇರೋದಕ್ಕೆ ಕಾರಣನೇ ಅವರು ಅಂತ. ಅವ್ರಿಗಿಷ್ಟರಲ್ಲೇ ಇದೆ. ಚಿರು, ನೀನ್ ಹೇಗಿದ್ಯಾ? ನನಗೆ ಗೊತ್ತು ನೀನ್ ಚೆನ್ನಾಗಿಲ್ಲ ಅಂತ. ರಾಧಿಕಾ, ನಿನ್ ನೆನಪಲ್ಲಿ ನಾನಿಲ್ಲಿ ಚೆನ್ನಾಗೇ ಇದ್ದೀನಿ. ಇನ್ನೊಂದ್ ಸ್ವಲ್ಪ ದಿನ ಚಿರು, ನೀನು ನಿರಪರಾಧಿ, ನೀನ್ ಯಾವ ತಪ್ಪು ಮಾಡಿಲ್ಲ ಅಂತ ಸಾಬೀತ್ ಮಾಡೋ ಕೆಲ್ಸ ನಡೀತಾ ಇದೆ. ಇಷ್ಟರಲ್ಲೇ ನೀನ್ ಹೊರಗಡೆ ಬರ್ತೀಯಾ? ನನ್ಗ ನಂಬಿಕೆ ಇದೆ ರಾಧಿಕಾ, ನೀನ್ ಖಂಡಿತವಾಗ್ಲೂ ನಾನು ನಿರಪರಾಧಿ ಅಂತ ಸಾಬೀತ್ಪಡಿಸ್ತೀಯ. ಚಿರು, ಇನ್ನೊಂದು ವಿಷಯ, ನಿನ್ ಸಂಗಾತಿನ ನಾನು ತಗೊಂಡ್ ಬಂದಿದ್ದೀನಿ. ಗೊತ್ತಾಗ್ಲಿಲ್ವಾ? ನಿನಗ್ ನೋವಾದಾಗ ನೀನು ನಿನ್ ಗಿಟಾರ್ ಜೊತೆ ಕಾಲ ಕಳೀತಿದ್ದೆ. ಈಗ್ಲೂ ಕೂಡ ನೀನಿಲ್ಲಿರೋವರೆಗೂ ನಿನ್ನ ಗಿಟಾರ್ ಜೊತೆನೆ ಕಾಲ ಕಳಿ. ನಾನ್ ತಂದಿಲ್ಲ, ಆ ಚೇಲರ್ಗೆ ಅನುಮಾನ ಬರುತ್ತೆ ಅಂತ. ಅದಕ್ಕೆ ಒಬ್ಬ ಪಿಸಿಗೆ ದುಡ್ಡು ಕೊಟ್ಟು ನಿನಗೆ ತಲುಪಿಸೋದಕ್ಕೆ ಹೇಳಿದ್ದೀನಿ. ಅವನು ಜೈಲರ್ ಇಲ್ಲದೆ ಇರೋ ಸಮಯ ನೋಡಿ ನಿನಗೆ ತಲುಪಿಸ್ತಾನೆ. ಥ್ಯಾಂಕ್ ಯು ರಾಧಿಕಾ, ತುಂಬಾ ಹೆಲ್ಪ್ ಆಯ್ತು ರಾಧಿಕಾ. ನೀನ್ ಅಲ್ಲೇನ್ ಮಾಡ್ತಾ ಇದೀಯಾ? ಸರಿ ಚಿರು, ಜೈಲರ್ ಬಂದ್ರು. ಸರಿ, ಬಾಯ್ ರಾಧಿಕಾ, ಬಾಯ್. ನಿಂತ್ಕೋ. ಅಂತೂ ನನ್ನ ಕಣ್ಣಿಗೆ ಮಣ್ಣೆರ್ಚಿ ನೀವಿಬ್ರು ಭೇಟಿ ಆಗ್ಬಿಟ್ರಿ. ಪರವಾಗಿಲ್ಲ ಕಣಯ್ಯ, ನಿನ್ ಫ್ರೆಂಡು ತುಂಬಾ ಚಾಲಾಕಿಯಾಗಿದ್ದಾಳೆ. ಆದ್ರೆ ನಿಮ್ಮಂತ ಎಷ್ಟು ಜನರನ್ನ ನಾನು ನೋಡಿಲ್ಲ ಹೇಳು. ಮುಂದಿನ ಸಲ ಅವಳು ಬರ್ಲಿ, ಅವಳಿಗೆ ನಾನೇನು ಅಂತ ತೋರಿಸ್ತೀನಿ.